ನೋಡಿ ಸ್ನೇಹಿತರೆ, ಇದು ಯಾವ ಮೀನು ಅಂತ ಗೊತ್ತಾ ನಿಮಗೆ? ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಮೀನು ಫ್ರೈ ಮಾಡಿ ತಿಂದಾದ್ರ ನಂತರ ವಾಯ್ಸ್ ಕೊಡ್ತಾ ಇರೋದು. ಮೀನು ಮಾತ್ರ ತುಂಬ ರುಚಿಯಾಗಿತ್ತು. ಇದರ ಹೆಸರು ಏನು ಹೇಳಿದ್ರು ನನಗೆ ಕಡೆಗೆ ನೆನಪಾದರೆ ನಾನು ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೀನಿ ಯಾವ ಮೀನು ಅಂತ ಹೇಳಿ. ಆದರೆ ಇದ್ರ ಹೆಸರು ಮತ್ತು ಮೀನು ತಿಂದಿರೋದು ಫಸ್ಟ್ ಟೈಮ್ ನಾನು. ಇದು ತಿಂದೇ ಇಲ್ಲಾಗಿತ್ತು. ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಧಾರವಾಡ ಪೇಡ ತಿಂದಿರ್ತೀರಲ್ಲ ನೀವು, ಆ ಥರ ಸ್ಮೂತ್ನೆಸ್ ನಿಮಗೆ ಬಾಯಿಯಲ್ಲಿ ಆಗತ್ತೆ, ಅಷ್ಟು ಚೆನ್ನಾಗಿದೆ. ನಮಗೆ ಏನಂದರೆ ಬಂಗಡೆ, ಭೂತ ಈ ಥರ ಮೀನು ಇನ್ನೂ ಜಾಸ್ತಿ. ಈ ಥರ ಮೀನೆಲ್ಲ ನಾವು ತಿಂದೇ ಇಲ್ಲ, ಹಾಗಾಗಿ ತುಂಬ ರುಚಿ ಅನಿಸ್ತು. ಇದು ಸಾರು ಮಾಡೋದಕ್ಕಿಂತ ಫ್ರೈ ಮಾಡಿದರೆ ತುಂಬ ರುಚಿ ಜಾಸ್ತಿ ಅಂತೆ ಅವ್ರು ಹೇಳ್ತಿದ್ರು, ಹಾಗಾಗಿ ನಾವು ಫ್ರೈಯೇ ಮಾಡಿದ್ದು. ಸಣ್ಣ ಬೆಂಕಿಯಲ್ಲಿ ಮಾಡಬೇಕು, ಆವಾಗ ರುಚಿ ಜಾಸ್ತಿ ಆಗುತ್ತೆ ಇದರದ್ದು. ನೋಡಿ ಅಂತ ಈ ಥರ ಕ್ಲೀನ್ ಮಾಡಬೇಕು. ಸಿಂಗಲ್ ಲೈಫ್ ಈಸ್ ಗೋಲ್ಡನ್ ಲೈಫ್, ಬ್ಯಾಚುಲರ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರಲ್ಲ. ಈಗ ನೋಡಿ, ನಾವೇ ಮೀನು ಕ್ಲೀನ್ ಮಾಡಿ, ನಾವೇ ಅಡುಗೆ ಮಾಡಿ, ನಾವೇ ಊಟ ಮಾಡೋದು. ಇದು ಬೆಸ್ಟ್. ಯಾಕಂತ ಹೇಳಿದರೆ ಯಾವುದೇ ಕಿರಿಕಿರಿ ಇಲ್ಲ, ಜಂಜಾಟ ಇಲ್ಲ. ಮೀನಿಗೆ ರೇಟ್ ಜಾಸ್ತಿ ಆಯಿತು ಆ ಥರ ಏನು ಕೇಳಬೇಕಂತ ಏನಿಲ್ಲ. ನಮಗೆ ಇಷ್ಟ ಆದರೆ ಜಾಸ್ತಿ ದುಡ್ಡು ಕೊಡೋಕ್ಕೂ ಕೂಡ ನಾವು ರೆಡಿ ಇರ್ತೀವಿ. ಆದರೆ ಹೆಂಗಸರೆಲ್ಲ ಆ ಥರ ಅಲ್ಲ, ಕಿರಿಕಿರಿ ಜಾಸ್ತಿ ಅವರದ್ದು. ಇದು ರೇಟ್ ಮೀನು ಜಾಸ್ತಿ ಆಯಿತು, ಮೀನು ಚೆನ್ನಾಗಿಲ್ಲ, ಯಾಕೆ ತಗೊಂಡು ಬರಬೇಕಾಗಿತ್ತು ಅಂತ ಈ ಥರ ಎಲ್ಲ ಕೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರ ಬಳಗದಲ್ಲಿ ತುಂಬ ಜನ ಮದುವೆ ಆದವರಿದ್ದಾರೆ, ಅವರೆಲ್ಲ ಹೇಳ್ತಾರೆ ಈ ಥರ. ಅವ್ರ ಹೆಸರು ಹೇಳಿಕ್ಕೆ ಇಷ್ಟಪಡಲ್ಲ, ಯಾಕಂತ ಹೇಳಿದರೆ ಮತ್ತು ಅವರು ಹೆಂಡತಿ ಕಡೆಯಿಂದ ಒದೆ ತಿನ್ನೋದು ಬೇಡ, ನಮ್ಮ ಸ್ನೇಹಿತರು ಸುಖವಾಗಿರಲಿ. ನೋಡಿ ಈ ಥರ ಕ್ಲೀನ್ ಮಾಡಬೇಕು. ಏನಿಲ್ಲ ರೀ, ತುಂಬ ಸಿಂಪಲ್ಲು. ಫಸ್ಟು ಒಂದು ಎರಡು ಮೂರು ಸಲ ಕಷ್ಟ ಆಗುತ್ತೆ, ನಂತರ ನಿಮಗೆ ಸುಲಭ ಅನಿಸುತ್ತೆ ಇದು. ನೋಡಿ, ನಾನು ಅದೇ ಬಂಗುಡೆ ಮೀನೆಲ್ಲ ಕ್ಲೀನ್ ಮಾಡ್ತಿದ್ದೆ, ಈ ಮೀನು ಕ್ಲೀನ್ ಮಾಡೋದು ಮಾತ್ರ ಫಸ್ಟ್ ಟೈಮ್ ಇದು. ಸಿಪ್ಪೆಲ್ಲ ತೆಗಿಬೇಕಾಗುತ್ತೆ, ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ. ನೋಡಿ ಯಾವ ಥರ ಅಂತೇಳಿ. ನಿಮ್ಗೆ ಏನು ಅನಿಸುತ್ತೆ? ಮದುವೆ ಆಗಬೇಕಾ ಅಥವಾ ಆಗದೆ ಇರೋದು ಒಳ್ಳೆಯದಾ? ಯಾರಾದರೂ ಸ್ನೇಹಿತರು ಇದ್ದರೆ ಅದರ ಎರಡೂ ಎಕ್ಸ್ಪೀರಿಯನ್ಸ್ ಇದ್ದವರು ಕಮೆಂಟ್ ಮಾಡಿ. ಈ ಮೀನು ಜೊತೆಗೆ ಗಂಜಿ ಇದ್ದರೆ ತುಂಬ ಚೆನ್ನಾಗುತ್ತೆ. ನಿಮಗೆ ಗಂಜಿ, ಕೆಲವರು ಗಂಜಿ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಈ ಮಂಗಳೂರು ಮತ್ತು ತುಳುನಾಡು ಅಂತ ಏನು ಕರೀತಾರೆ ನೋಡಿ, ಅಂಥ ಊರಲ್ಲಿ ತುಂಬ ಇದು ಪ್ರಸಿದ್ಧ. ಅಂದರೆ ತುಂಬ ಜನ ಈ ಗಂಜಿ ಊಟಕ್ಕೆ ಪ್ರಿಪೇರ್ ಮಾಡ್ತಾರೆ. ಡ್ರೈವರ್ ಆಗಿರ್ಬೋದು, ಒಂಥರ ಇದು ದೇಹಕ್ಕೆ ಹಿತ ಇದೆ. ಮತ್ತು ಸೆಕೆ ಜಾಸ್ತಿ ಅಲ್ವಾ ಆ ಕಡೆ ಎಲ್ಲ, ಇದು ಸ್ವಲ್ಪ ತಂಪು ಅನಿಸುತ್ತೆ. ಬೆಳತಿಗೆ ಅನ್ನೋಕ್ಕಿಂತ ಈ ಕಚ್ಚಿಗೆ ಅನ್ನೋದಕ್ಕೆ ತಿಂಡಿ ಮಾಡೋದು, ದೇಹಕ್ಕೂ ತಂಪು ಮತ್ತು ಚೀಪ್ ಕೂಡ. ಬೇರೆ ನೀವು ಸಾರು ತಗೊಂಡಿದ್ರೆ ನಿಮಗೆ 80, 100, 150 ಈ ಥರ ಇರುತ್ತೆ. ಗಂಜಿ ಊಟಕ್ಕೆ ರೇಟ್ ಕಮ್ಮಿ, ಅದ್ರ ಜೊತೆಗೆ ಮೀನಿದ್ರೆ ತುಂಬ ರುಚಿ. ನೋಡಿ ಈ ಥರ ಕ್ಲೀನ್ ಮಾಡಬೇಕು ಅಂದ್ಕೊಳ್ಳಿ. ಅದ್ರದ್ದು ಸಿಪ್ಪೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿ ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಅದು ಬರ್ಬೋದು. ಹಾಗಾಗಿ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ. ಕಡೆ ನಿಮ್ಗೆ ಅದು ಅಭ್ಯಾಸ ಆಗುತ್ತೆ, ನಿಮ್ಗೆ ಅದು ಕೈಗೆ ಅದು ಸ್ವಲ್ಪ ನ್ಯಾಕ್ ಅಂತ ಹೇಳ್ತೀವಲ್ಲ, ಅದು ಸಿಕ್ಬಿಡುತ್ತೆ. ನೋಡಿ ಈ ಥರ ಕ್ಲೀನ್ ಮಾಡಬೇಕು. ಏನಿಲ್ಲ ರೀ, ಜಸ್ಟ್ ಒಂದು 10ರಿಂದ 15 ನಿಮಿಷದವರೆಗೆಲ್ಲ ಕ್ಲೀನ್ ಮಾಡಿ ಆಗಿರುತ್ತೆ ತೊಳೆದೆಲ್ಲ. ಆಮೇಲೆ ನೀವು ಸಿಂಗಲ್ ಆಗಿ ಇದ್ರಂತ ಹೇಳಿದರೆ ನೀವು ಮಸಾಲೆ ಎಲ್ಲ ಮಾಡಬೇಕಂತ ಏನಿಲ್ಲ, ಅಂಗಡಿಯಲ್ಲಿ ಸಿಗುತ್ತೆ, ಒಂದು ಪ್ಯಾಕೆಟ್ ಸಿಗುತ್ತೆ, ಅದು ತಂದು ಮಸಾಲೆ ಸಿಗ್ತಾಯಿತ್ತು. ನಿಮಗೆ ಹಣ್ಣೆ ಹಿಂಡಿದ್ರೆ ಮತ್ತು ರುಚಿ ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಒಳಗಡೆ ಎಷ್ಟು ಇದೆ ನೋಡಿ, ಕಲರ್ ಅದೆಲ್ಲ ಕ್ಲೀನ್ ಮಾಡಿ ಬೆಳಿಬೇಕಾಗುತ್ತೆ. ಅದು ಹಾಗೆ ಆಗಬಾರ್ದು, ಒಂದೊಂದು ಸಲ ಕ್ಲೀನ್ ಮಾಡಿ ಬೆಳಿಬೇಕಾಗುತ್ತೆ. ನೋಡಿ ಮುಗೀತು ಆಯಿತಾ. ಇವಾಗ
ದಿವಸದ್ದು ಕತೆ ಇದು. ನೋಡಿ ಇದು ಮಸಾಲೆ ಎಲ್ಲ ಜಾಸ್ತಿ ಹಾಕ್ಕೊಂಡಿಲ್ಲ ನಾನು, ಯಾಕಂತಂದರೆ ಮಸಾಲೆ ಎಲ್ಲ ಇಷ್ಟ ಆಗಲ್ಲ, ಹಾಗೆ ಸ್ವಲ್ಪ ಹಾಕ್ತಿದ್ದೀನಿ. ನೋಡಿ ಟ್ರೈ ಮಾಡ್ತಾ ಇದ್ದೀನಿ. ಯಾರೆಲ್ಲ ಬಾಯಲ್ಲಿ ನೀರು ಬಂದು ಕಮೆಂಟ್ ಮಾಡಿ. ನೋಡಿ ಈ ಥರ ಮಾಡಬೇಕು, ಸಿಂಪಲ್ ರೀ, ಏನಿಲ್ಲ. ನಿಮ್ಗೆ ಬೇಕಿದ್ರೆ ಮಸಾಲೆ ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ ಈ ಗಂಜಿ ಊಟಕ್ಕೆ ಮೀನು ಫ್ರೈ ಇದೇ ಕಾಂಬಿನೇಷನ್ ಅಂತ ನೋಡಿ ಅಷ್ಟೇ ಯಾವ ಥರ ಇದೆ ಅಂತ ಹೇಳಿ. ನೋಡಿ ಈ ಥರ ಗಂಜಿ ಊಟ ತಗೊಳ್ಬೇಕು, ಈ ಥರ ಎಷ್ಟು ತಿನ್ನಬೇಕು, ತುಂಬ ರುಚಿಯಿದೆ. ನೋಡಿ ಟೆಕ್ಸ್ಚರ್ ನೋಡಿ ಅಂತ ಯಾವ ಥರ ಇದೆ ಅಂತೇಳಿ. ಈ ಧಾರವಾಡ ಬೇಡ ಅಂತ ಹೇಳ್ತೀವಿ, ಆ ಥರ ಇರುತ್ತೆ. ಸ್ಮೂತ್ ಬಾಯಿ ಅಂದರೆ ತುಂಬ ಸ್ಮೂತ್, ಹಾಗೆ ಎಣ್ಣೆ ಥರ ಹೋಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.